ವೆಲ್ಕಮ್ ಬ್ಯಾಕ್ ಟು ಸೇಮ್ ವ್ಲಾಗ್. ಸೇಮ್ ಅಂತ ಯಾಕಂತ ಅಂದರೆ ನೆನ್ನೆನೂ ಇದೇ ಸ್ಟೇಡಿಯಮಲ್ಲಿ ವೀಡಿಯೋ ಮಾಡಿದ್ದೆ. ಬಟ್ ನೆನ್ನೆ ಒನ್ ಡೇ, ಇವತ್ತು ಫೈನಲ್ಸು ಫುಲ್ಲು. ನೆನ್ನೆನೂ ಮ್ಯಾಚಸ್ ಆಗಿದ್ದಾವೆ, ತುಂಬ ಗ್ರೂಪ್ ಮ್ಯಾಚಸ್ಸು ಮತ್ತು ಅಥ್ಲೆಟಿಕ್ಸು ಇವತ್ತು ನಡೆದಿದ್ದಾವೆ. ಇದನ್ನೆಲ್ಲ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಒಳಗೋಗೋಣ. ಈಗ ಫಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣ ಈಗ ಇಲ್ಲಿ ಜಾವ್ಲಿನ್ ಥ್ರೋ ನಡೀತಾ ಇದೆ. ನನ್ನ ಫೇವರೆಟ್ ಸ್ಪೋರ್ಟ್ಸ್ ಇದು. ಬನ್ನಿ ತೋರಿಸ್ತೀನಿ. ಈಗ ಎಸಿತದವೆ ಜಾವ್ಲಿನ್ ಥ್ರೋನ. ಸಕ್ಕತ್ತಾಗಿ ಹೆಸರು. ಈಗ ನಡೀತದ ಸ್ಪೋರ್ಟ್ಸು. ನೆಕ್ಸ್ಟು ಟ್ರಿಪಲ್ ಜಂಪ್ ಅಂತ, ಅಂದರೆ 3 ಸ್ಟೆಪ್ ತಗೊಂಡು ಆಮೇಲೆ ನಗೆಯೋದು. ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ಬರ್ತಾನೆ ನೆಗ್ದ ಫಸ್ಟ್ ಲೆಗ್ಗಿಂದ ಲಾಸ್ಟ್ ಲೆಗ್ ಇಲ್ಲಿ ಇಡ್ತಾನೆ. ಹೀಗೆ ಟೇಪ್ ತಗೊಂಡು ಅಳತೆ ಮಾಡ್ತಾರೆ. ಈಗ ಕಬಡ್ಡಿ ನಡೀತಾ ಇದೆ ಈ ಕಡೆ, ಕಬಡ್ಡಿ ಸ್ಪೋರ್ಟ್ಸು. ಇಲ್ಲಿ ನಡೀತಾ ಇರೋದು ಟೀಮ್ ಮಧ್ಯೆ, ಒಂದು ಶಾಂತಿಗ್ರಾಮ ಟೀಮು, ಇನ್ನೊಂದು ಅಚೀವರ್ಸ್ ಅಂತೆ. ಬನ್ನಿ ನೋಡೋಣ. ಕಬಡ್ಡಿ ಆಡೋದು ಅಷ್ಟು ಈಸಿ ಅಲ್ಲ, ಮಿಸ್ ಆದರೆ ಮೈಯೆಲ್ಲ ಫುಲ್ ಗಾಯ ಆಗುತ್ತೆ. ನಿಜ ಹೇಳ್ತೀನಿ, ಕಬಡ್ಡಿ ಆಡ್ಬೇಕಾದ್ರೆ ಈ ಜಾಗ ಇಲ್ಲಿ ಸಿಕ್ಕಾಬಿಟ್ಟೆ ಗಾಯ ಆಗುತ್ತೆ. ಹುಷಾರಾಗಿ ನೋಡ್ಕೊ ಆಡಬೇಕು. ನೋಡಿ ಅಲ್ಲಿ ಜಸ್ಟ್ 100 ಗ್ರಾಮ್ಸ್ ಅಷ್ಟೇ ಜಾಸ್ತಿ ಇದ್ದಾನೆ. ಬಟ್ ಅದಕ್ಕೆ ಡಿಸ್ಕಷನ್ ನಡೀತಿದೆ, ಕರ್ಕೊಳ್ಳೋದೋ ಬೇಡವೋ ಅಂತ. ಈ ವರ್ಷ ಒಳಗಡೆ ಎಂಟ್ರಿ ಕೊಡ್ತಾರೆ. ಈ ಕಡೆ ಶಾಂತಿಗ್ರಾಮ ಟೀಮ್ ರೆಡಿ ಆಗ್ತೈತೆ. ಅದು ಜಾಸ್ತಿ ಏನು ವೆಯ್ಟ್ ಇತ್ತಿಲ್ಲ, ಸ್ವಲ್ಪ ಕಮ್ಮಿ ವೆಯ್ಟ್ ಇತ್ತು. ಅದಕ್ಕೆ ಮತ್ತೆ ಸೆಕೆಂಡ್ ಟೈಮು ವೆಯ್ಟ್ ಚೆಕ್ ಮಾಡಿದಾಗ ಕರೆಕ್ಟಾಗಿ ವೆಯ್ಟ್ ಬಂತು. ಅದಕ್ಕೆ ಮತ್ತೆ ಶಾಂತಿಗ್ರಾಮ ಟೀಮಲ್ಲಿ ಒಬ್ಬನ ಅವನ್ನೇ ಹಾಕೊಂಡಿದ್ದಾವೆ. ಫಸ್ಟ್ ನೋಡಿ ಬ್ರೆತ್ಲೆ ಟಚ್ ಮಾಡ್ದೆ, ಬಟ್ ಔಟ್ ಮಾಡ್ತಾಯಿಲ್ಲ ಯಾರನ್ನು. ಈಗ ನೆಕ್ಸ್ಟು ತ್ರಿಬಲ್ ಸಿ ಕಾಲೇಜಿಂದಿದೆ ಕಬಡ್ಡಿ. ಕೇಳೋಣ ಕ್ಯಾಪ್ಟನ್ನ ಹೆಂಗೆ ಆಡ್ತಾರೆ ಏನು ಅಂತ. ಹೆಂಗಿದೆ ಜೋಶು? ಸೂಪರ್ ಆಗಿದೆ ಸರ್. ಪಕ್ಕ ಗೆಲ್ತೀರಾ? ಪಕ್ಕ ಹೊಡಿತೀವಿ. ನೋಡೋಣ, ಗೆಲ್ತೀನಿ ಅಂತ ಅಂದವ್ರೆ. ರಿಸಲ್ಟು ಕೇಳ್ಬಿಟ್ಟು ಹೇಳ್ತೀನಿ. ಪಕ್ಕ ಗೆಲ್ತೀರಾ? ಪಕ್ಕ ಗೆಲ್ತೀವಿ. ಸರಿ ಆಯಿತು, ಥ್ಯಾಂಕ್ಸ್. CCC ಅವರಿಗೆ ಆಪೋಸಿಟಾಗಿ ಬಿದ್ದಿರೋದು ಅಧ್ಯಯನ ಕಾಲೇಜ್ ಅಂತೆ. ಬನ್ನಿ ತೋರಿಸ್ತೀನಿ. CCC ಅವರು ನನ್ನ ಜೊತೆ ಚಾಲೆಂಜ್ ಹಾಕೋರೆ, ನಾನು ವಿನ್ ಆಗೇ ಆಗ್ತೀನಿ ಅಂತ. ನೋಡೋಣ CCC ಅವ್ರು ವಿನ್ ಆಗ್ತಾರ ಅಥವಾ ಅಧ್ಯಯನ ಕಾಲೇಜ್ ವಿನ್ ಆಗ್ತಾರ ಅಂತ ಹೇಳ್ತೀನಿ. ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಎಂಟ್ರಿ ಕೊಟ್ಟಿದ ತಕ್ಷಣ ತೋರಿಸ್ತೀನಿ. ಬನ್ನಿ. ನೋಡಿ ಇಲ್ಲೊಬ್ಬ ಸಿಕ್ಕವನೆ, ನೋಡಕ್ ಮಾತ್ರ ಮುಗ್ಧ ಹುಡುಗನ್ ತರ ಕಾಣಿಸ್ತವನೆ. ಮಾಡೋದೇ ಮಾತ್ರ ಎಂತ ಏನನ್ಬೇಕು ನಿನಗೆ ಅಡ್ರೆಸ್ ಇಟ್ಟಿಲ್ವಾ? ನೋಡಿ ಹಿಂಗೆ ಕಾಪಿನಾಡ್ ಚಂದು ತಮ್ಮ, ಮಲ್ನಾಡ್ ಮಂಜ. ನೋಡಿ ಹೆಂಗವನೆ, ಅಮೂಲ್ ಬೇಬಿ ಇದ್ದಂಗ ಅವನೇ. ಯಾವ ಕಾಲೇಜ್ ನಿಂದು? ಎಲ್ಲಿರೋದು? ನೀನೇ ಬೆಸ್ಟ್ ಇಲ್ಲ, ಕಾಲೇಜ್ ಮಾತ್ರ ಬೆಸ್ಟ್ ತಗೊಂಡಿದ್ಯಾ ಬಿಡ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೆಕ್ಸ್ಟ್ BCom, ಆಮೇಲೆ MBA ಚಾಯ್ವಾಲ ಹಾಸನಲ್ಲಿ MBA ಚಾಯ್ವಾಲ. ನೆಕ್ಸ್ಟ್ ಇಲ್ಲ ಇಡ್ತಾನೆ, ಇಲ್ಲ BCom ಚಾಯ್ವಾಲ ಇಲ್ಲ MBA ಚಾಯ್ವಾಲ, ಎರಡರೊಂದು. ಯಾವ್ದು ನಿನ್ನಿಷ್ಟ? ಕುಡ್ಕೋ ಹೋಗು. ಏನ ಬಂದ್ಮೇಲೆ ಗೊತ್ತಾಗೋದು. ತ್ರಿಬಲ್ಸ್ ಯಾವ್ದು ಸ್ಟಾರ್ಟ್ ಆಯ್ತು. ನೋಡೋಣ, ಚಾಲೆಂಜ್ ಕಟ್ಟೋಲ್ಲ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನೋಡಿ CCC ಅವ್ರು ಆ ಕಡೆ ಇದಾರೆ, ಅಧ್ಯಯನ ಕಾಲೇಜ್ ಈ ಕಡೆ ಇದಾರೆ. ಈಗ ನೋಡಿ ಅಲ್ಲಿ ಟಾಸ್ ನಡೀತಾ ಇದಾರೆ. ಇದ್ರಲ್ಲಿ ಯಾರು ಫಸ್ಟ್ ಟಾಸ್ ಗೆಲ್ತಾರೆ ನೋಡಿ. ಚಾಲೆಂಜ್ ಕೆಟ್ಟಂಗೆ ಟಾಸು CCC ಅವ್ರು ವಿನ್ ಆಗವೆ. ಅಧ್ಯಯನ ಕಾಲೇಜ್ ಅವ್ರು ಫಸ್ಟ್ ರೈಡಿಂಗ್ ಹೋಗ್ತವೆ. CCC ಅವರು ರೈಡಿಂಗ್ ಕಪ್ ಅಧ್ಯಯನ ಕಾಲೇಜಿಂದ ಕೇಳ್ಕೊಂಡ್ರು. ನೋಡೋಣ ಫಸ್ಟ್ ರೈಡಿಂಗ್ CCC ಅವ್ರು ಚಾಲೆಂಜ್ ಕೆಟ್ಟಂಗೆ ಕರೆಕ್ಟಾಗಿ ಹಿಡ್ದವೆ. ಫಸ್ಟ್ ರೈಡಿಂಗ್ ಕ್ಯಾಪ್ಟನ್ ಹೋಗಿ 1 ಔಟ್ ಆಯ್ತು. ಈಗ CCC ಅವ್ರ ನನ್ನ ಜೊತೆ ಚಾಲೆಂಜ್ ಹಾಕಿರೋ ವಿನ್ ಆಗ್ತೀನಿ ಅಂತ. ಕ್ಯಾಪ್ಟನ್ ಹೇಳಿದ, ಕೇಳ್ತೀನಿ. ಈಗ ಕ್ಯಾಪ್ಟನ್ ಹೇಳಿ, ಈಗ ಹೆಂಗೆ? ನೀವ್ ಹೇಳಿದ್ರಲ್ಲ ಆಗ್ಲೇನೆ, ಚಾಲೆಂಜ್ ಹಾಕಿದ್ರೆ ವಿನ್ ಆದ್ರೆ ಹಿಂಗೇನೆ ಚೆನ್ನಾಗಿ ಆಡಿ ಫೈನಲ್ ಟ್ರೋಫಿ ತಗೊಳ್ಳಿ. ನಿಮ್ ಕೋಚ್ ಸರ್ ಹೇಳಿ ಸರ್, ಹೆಂಗೆ ಟ್ರೈನಿಂಗ್ ಎಲ್ಲ ಹೆಂಗ್ ಕೊಟ್ರಿ? ಇಲ್ಲಿ ಗೆಲುವು ಮಾತ್ರ ಕಾಣುತ್ತೆ, ಗೆಲುವು ಮಾತ್ರ ಖುಷಿ ಕೊಡುತ್ತೆ. ಹಾರ್ಡ್ ವರ್ಕ್ ನ ಯಾರು ನೋಡಿರಲ್ಲ. ಅವ್ರು ಹಾರ್ಡ್ ವರ್ಕ್ ಮಾಡಿದಷ್ಟು, ಶ್ರಮ ಪಟ್ಟಷ್ಟು ಇಲ್ಲಿ ಪ್ರೈಸಿಗೆ, ಫಸ್ಟ್ ಪ್ಲೇಸಿಗೆ ಹೋರಾಟ ಮಾಡ್ತಾರೆ. ಅಲ್ಲಿ ಹಾರ್ಡ್ ವರ್ಕ್ ಇಲ್ದಲೆ ಇಲ್ಲಿ ಬಂದು ಆಡಿ ಆತರ ಅಂದ್ರೆ ಯಾರು ಆಡಲ್ಲ. ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ವರ್ಷ ವಿನ್ ಆಗೇ ಆಗ್ತೀವಿ, ಹೊಡೆತೀವಿ, ಫಸ್ಟ್ ಪ್ಲೇಸ್ ಮಾಡೇ ಮಾಡ್ತೀವಿ ಅನ್ನೋ ಒಪಿನಿಯನ್ ಇದೆ. ಎಲ್ಲರಿಗೂ ಭರವಸೆನೂ ಇದೆ, ನಂಬಿಕೆನೂ ಇದೆ. ಎಲ್ಲ ಥ್ಯಾಂಕ್ಸ್ ಸರ್. ನಿಜ ಕ್ಲಾಪ್ ಮಾಡ್ಲೇಬೇಕು. ಪ್ರತಿಯೊಬ್ಬ ರೈಡರ್ ಹೋಗಿದ ತಕ್ಷಣನೇ ಒಂದೊಂದು ಔಟ್ ಪಕ್ಕ ತಗೊಂಡ. ಇವನು ಅಷ್ಟೇ, ಒಂದೇ ಸರಿಗೆ 3 ಔಟ್. ಅಷ್ಟು ಈಸಿ ಅಲ್ಲ, 3 ಔಟ್ ಒಂದೇ ಸರಿ ತಗೊಂಬರೋದು. ಮತ್ತೆ ಅದಕ್ಕೆ ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತಲ್ಲ ಸರ್. 3 ಔಟ್ ತಗೊಂಡ್ರೆ ಪಾಯಿಂಟ್ಸ್ ಬೇರೆ ಎಕ್ಸ್ಟ್ರಾ ಸಿಗುತ್ತೆ. ಇನ್ನೊಬ್ಬ ಇವನು ಸೈಕಾಗಿ ಎತ್ತಾಕೊಂಡು ಒಬ್ಬನೇ ಹಿಡ್ದ, ಹಿಂಗೆ ಎತ್ಬಿಟ್ಟು ಹಿಂಗೆ ಹಿಡ್ಕೊಂಡ ಒಬ್ಬನೇ. ಸಕ್ಕತ್ತಾಗಿ ಹಿಡ್ದ ಕಣ, ಸಕ್ಕತ್ತಾಗಿ ಎಲ್ಲರೂ ಅಷ್ಟೇ ಸೈಕಾಗಿ. ಈಗ 4x400 ಇಲ್ಲೇ ಶುರುವಾಗಿದೆ. ತೋರಿಸ್ತೀನಿ.
ಸರ್ ಈಗ ಈ 4x400 ರಿಲೇ ಬಗ್ಗೆ ನೀವು ಸ್ವಲ್ಪ ಹೇಳಿ ಸರ್, ಹೆಂಗೆ ರೂಲ್ಸ್ ರೆಗ್ಯುಲೇಷನ್. 4 ಜನ 4 ರೌಂಡ್ ಹಾಕ್ತಾರೆ, 4 ಜನ ಒಂದೊಂದು ರೌಂಡ್ ಹಾಕ್ತಾರೆ. ಆಮೇಲೆ ಯಾರಿಗೆ ಲೈನ್ ಕೊಟ್ಟಿರ್ತೀವಿ ಅಂದರೆ ಸ್ಟಾಗರ್ ಕೊಟ್ಟಿರ್ತೀವಿ, ಸ್ಟಾಗರ್ನಲ್ಲೇ ಬರಬೇಕು. ಸೆಕೆಂಡ್ ರೌಂಡಿಗೆ ಸ್ಟಾಗರ್ ಚೇಂಜ್ ಆಗುತ್ತೆ, ಫಸ್ಟ್ ಲೈನಿಗೆ ಬರಬೇಕು. ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸ್ತಾ ವಿನ್ ಆಗಿದ್ದಕ್ಕೆ ಪಕ್ಕದಾಗ ಹೊಡೆದ, ಒಳ್ಳೆ ಜಿಂಕೆ ಹೊಡೆದಂಗೆ ಹೇಳ್ದಂಗೆ. ಈಗ 4x400 ರಿಲೇ ಅವರು ಚಾಂಪಿಯನ್ಶಿಪ್ ವಿನ್ ಆಗಿದ್ದಾರೆ. ಯಾವ ಕಾಲೇಜ್? ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜ್. ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜ್ ಅಂತೆ. ಹೆಂಗ್ ಪ್ರಾಕ್ಟೀಸ್ ತಂಡ್ರಿ, ಹೆಂಗೆ? ಲಾಸ್ಟ್ ಇಯರ್ ನಾವೇ ಹೊಡೆದಿದ್ವಿ ಚಾಂಪಿಯನ್ಶಿಪ್. ಲಾಸ್ಟ್ ಇಯರ್ ನೀವೇನಾ? ಬಟ್ ಈ ಸಲ ಇನ್ನ ಪ್ರಾಕ್ಟೀಸ್ ಮಾಡೋಣ, ರೆಕಾರ್ಡ್ ಮಾಡೋಣ ಅಂತ ಬಂದಿದ್ವಿ. ಈ ಸಲ ಗೆದ್ದಿದೀವಿ, ಇನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತೀವಿ. ಅಂಡ್ ಅಂದ್ರೆ ಒಂದು 5 to 6 months ಆಯ್ತು ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಹೌದಾ? ನೀವು ಹಂಗೇನಾ? same. ಎಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀರಾ? ಸರಿ ಆಯ್ತು, ಚೆನ್ನಾಗಿದ್ದೀವಿ. ಚಾಂಪಿಯನ್ಶಿಪ್ ಗೆದ್ದಲ್ಲ ಅಂತೇವೆ. ಲಾಸ್ಟ್ ಇಯರ್ ನೀವೇ, ಈ ಇಯರ್ ನೀವೇ ಅಂದ್ರೆ ನಿಜ ಗ್ರೇಟ್. ಮತ್ತೆ ಇಲ್ಲಿ ಡಿಡಿ ಆಫೀಸ್ ಕಡೆಯಿಂದ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ. ಡಿಡಿ ಆಫೀಸ್ ಕಡೆಯಿಂದ ಎಲ್ಲರಿಗೂ ಸೀಲ್ ಹೊಡೆದ್ಬಿಟ್ಟು ಆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಊಟ ತುಂಬಾ ಚೆನ್ನಾಗಿದೆ. ಓಕೆ, ನಿನ್ನೆ ಬ್ಲಾಗ್ ಅಲ್ಲಿ ತೋರಿಸಿದ್ನಲ್ಲ ಖೋಖೋದು, ಅವಾಗ ಬರೀ ಟೀಮ್ಸ್, ಮಾಮೂಲಿ ಟೀಮ್ಸ್ ಮಾಡ್ತಾರೆ. ಇವಾಗ ಫುಲ್ ಫೈನಲ್ ಇದೆ, CCC ಮತ್ತೆ BGS ಕಾಲೇಜಿಗಂತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಫುಲ್ ಟಫ್, CCC ಅವರು ಟಫ್ ಇದಾರೆ, BGS ಅವರು ಅಷ್ಟೇ ಟಫ್ ಇದಾರೆ, ಸಿಕ್ಕಾಬಿಟ್ಟೆ ಟಫ್ ಇದೆ. ನೋಡೋಣ ಬನ್ನಿ. ಈಗ ಯಾರು ವಿನ್ ಆಯ್ತು ಅಂತ ಹೇಳಕ್ಕಾಗಲ್ಲ, ಎರಡು ಕಡೆನೂ ಸಿಕ್ಕಾಬಿಟ್ಟೆ ಟಫ್ ಐತೆ. ವಿಡಿಯೋದಲ್ಲಿ ಹೇಳ್ದಂಗೆನೆ ಅವಾಗಲೇ ಹೇಳಿದ್ನಲ್ಲ, ಎರಡು ಕಡೆನೂ ಸಿಕ್ಕಾಬಿಟ್ಟೆ ಟಫ್ ಇದೆ. ಟೀಮು ಔಟ್ ನೋಡಿ, ಇದು ನೋಡಿ ಔಟ್ ಆದ. ಔಟ್ ಇಲ್ಲ ಅಂತ ಅಂತಾರೆ, ಬಟ್ ಔಟ್ ಆದ. BGS ಕಾಲೇಜ್ ವಿನ್ ಆಯ್ತು ಖೋಖೋದಲ್ಲಿ. ಫುಲ್ ಸೆಲೆಬ್ರೇಷನ್. ಯಾವ ಕಾಲೇಜು? ಕಾಲೇಜ್ ಅದು ಪ್ರೈಸ್ ಗೆದ್ದಿದ್ದಾರೆ. ಯಾವ ಕಾಲೇಜು ಏನು ಅಂತ ಕೇಳೋಣ ಸರ್. ಯಾವ ಕಾಲೇಜ್ ನಿಮ್ದು? ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, RC ರಸ್ತೆ, ಹಾಸನ. ಅವರು ಶಾರ್ಟ್ ಪುಟ್ ಅಲ್ಲಿ ಪ್ರಥಮ ಸ್ಥಾನವನ್ನ, ಹ್ಯಾಮರ್ ಥ್ರೋ ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಕಾಲೇಜಿಗೆ ಒಳ್ಳೆ ಕೀರ್ತಿಯನ್ನ ತಂದಿದ್ದಾರೆ. ಅದಕ್ಕೆ ಥ್ರೋಬಾಲ್ ನಲ್ಲಿ ನಮ್ಮ ಕಾಲೇಜು ಫಸ್ಟ್ ಬಂದಿದೆ, ವಾಲಿಬಾಲ್ ನಲ್ಲಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ದ್ವಿತೀಯ ಸ್ಥಾನವನ್ನ ಬಾಯ್ಸ್ ಕಾಲೇಜ್ ಅವರು ಪಡ್ಕೊಂಡಿದ್ದಾರೆ. ಇದು ಮೊರಾರ್ಜಿ ಕಾಲೇಜು ದುದ್ದ ಅಂತೆ. ವಾಲಿಬಾಲ್ ಫಸ್ಟ್ ಪ್ಲೇಸ್ ಗರ್ಲ್ಸ್. ಇದೇ ಇರೋದು ಮೈನು ಬಿಗ್ಗೆಸ್ಟ್ ಟ್ರೋಫಿ. ಯಾರು ಹೈಯೆಸ್ಟ್ ಪಾಯಿಂಟ್ಸ್ ಗೆದ್ದಿರ್ತಾರೆ ಅವರಿಗೆ ಟ್ರೋಫಿ ಸಿಗುತ್ತೆ. ಇದು ತಾಲೂಕ್ ಲೆವೆಲ್ ಇಂದು ಇದೇ ಮೇನ್ ಇರೋದು. ಬಿಗ್ಗೆಸ್ಟ್ ಟ್ರೋಫಿ ಗೆಲ್ಲದೆ ಚಾಲೆಂಜ್.